ನಮಸ್ಕಾರ ಅಚ್ಚ. ನಮಸ್ಕಾರ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ನಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 8ನೇ ಅಧ್ಯಾಯದ 14ನೇ ಶ್ಲೋಕ. ಹೌದಾ? ಹೌದು ಆಚಾರ್ಯ, ಹೌದು. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ್ ನಿತ್ಯಯುಕ್ತಸ್ಯ ಯೋಗಿನಃ. ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಹೇಗೆ ಮಾಡಬೇಕು, ಅದೇ ರೀತಿ ಪರಮಾತ್ಮನ ಬಗ್ಗೆ, ಪರಮಾತ್ಮ ಅಂದರೆ ಏನು ಅಂತ 2 ರೀತಿಯಾದ ಕೊನೆಯ ಪ್ರಶ್ನೆಯನ್ನು ಅರ್ಜುನ ಕೇಳಿದ್ದ. ಈಗ ಅದೇ ಮೊದಲನೇ ಪ್ರಶ್ನೆಯಲ್ಲೇ ಹೇಳ್ತಾ ಇದ್ದಾನೆ, ಅನನ್ಯಚೇತಾಃ ಸತತಂ. ಏನಿದು ಅನನ್ಯ? ಸತತಂ ಗೊತ್ತಾಯ್ತು, ಯಾವಾಗಲೂ ಅಂತ ಗೊತ್ತಾಯ್ತು. ಅನನ್ಯ ಅಂತಂದ್ರೇನು? ಅನನ್ಯವಾದ ಭಕ್ತಿ, ಅನನ್ಯವಾದ ಮನಸ್ಸು ಅಂತಂದ್ರೆ ಅನ್ಯ ಚೇತಾಹ ನ ತೇ ಅನನ್ಯಾಹ. ಬೇರೆಯ ವಸ್ತುವಿನಲ್ಲಿ ಯಾರು ಮನಸ್ಸಿಲ್ಲವೋ, ಪರಮಾತ್ಮನನ್ನು ಹೊರತುಪಡಿಸಿ ಬೇರೆ ಯಾವ ಪದಾರ್ಥಗಳಲ್ಲೂ, ಯಾವ ವಿಷಯಗಳಲ್ಲೂ, ಯಾರ ವ್ಯಕ್ತಿಗಳಲ್ಲೂ ಮನಸ್ಸು ಯಾರಿಗೆ ಇಲ್ಲವೋ ಅವರು ಅನನ್ಯಚೇತರು, ಅನನ್ಯಚೇತಸರು. ಅಂತಹ ಅನನ್ಯವಾದ ಮನಸ್ಕರಾಗಿ ಯಹ ಮಾಂ ನಿತ್ಯಶಃ ಸ್ಮರತಿ, ಯಾರು ಸದಾಕಾಲ ನನ್ನನ್ನು ಸ್ಮರಣೆ ಮಾಡುತ್ತಾರೋ. ನಿತ್ಯ ಶಾಂತಿ ಯಾಕೆ ಹೇಳಬೇಕಿತ್ತು? ನಾವೆಲ್ಲ ಸಂಕಟ ಬಂದಾಗ ವೆಂಕಟರಮಣ, ಸಂಕಟ ಬಂದಾಗ್ಲಂತೂ ನಾವು ಅನನ್ಯವಾಗಿ ಪರಮಾತ್ಮನ ಸ್ಮರಣೆ ಮಾಡುತ್ತೇವೆ, ಅದೆಲ್ಲ ಕಾಮನ್, ಅದು ಹೌದಾ? ಆದರೆ ಅನನ್ಯವಾದ ಭಕ್ತಿ ಸಂಕಟ ಬಂದಾಗ ಮಾತ್ರ ಅಲ್ಲ, ನಿತ್ಯಶಃ ಮಾಂ ಯಹ ಸ್ಮರತಿ, ನಿತ್ಯವಾಗ್ಲೂ ಕೂಡ ಯಾವ ವ್ಯಕ್ತಿ ನನ್ನನ್ನು ಸ್ಮರಣೆ ಮಾಡುತ್ತಾನೋ ಅಂಥವರಿಗೆ ತಸ್ಯ ಅಹಂ ಸುಲಭ, ಅತ್ಯಂತ ಸುಲಭ. ಯಾವುದಕ್ಕೆ ಸುಲಭ? ಕೊನೆ ಕಾಲದಲ್ಲಿ ಅಂದರೆ ಪ್ರತಿನಿತ್ಯವೂ ಕೂಡ ಅನನ್ಯವಾದ ಒಂದು ಭಕ್ತಿಯಿಂದಾಗಿ ನಾವು ಪರಮಾತ್ಮನ ಸ್ಮರಣೆಯನ್ನು ಮಾಡಿದಾಗ ಕೊನೆ ಕಾಲದಲ್ಲಿ ಪರಮಾತ್ಮ ಸಿಕ್ಕೇ ಬಿಡ್ತಾನ? ಅಲ್ಲ. ಸುಲಭ ಅಂತಂದರೆ ಅವನ ಒಂದು ಸ್ಮೃತಿಗೆ ವಿಷಯನಾಗ್ತೇನೆ, ಅವನಿಗೆ ಸ್ಮರಣೆಗೆ ಬರ್ತೇನೆ ಅಂತರ್ಥ. ನಿತ್ಯಯುಕ್ತಸ್ಯ ಯೋಗಿನಃ ಅಂದರೆ ನಿತ್ಯವೂ ಆದ, ಪರಿಪೂರ್ಣವೂ ಆದ ಆ ಒಂದು ಸಾಧಕನಿಗೆ. ಯೋಗಿ ಅಂದರೆ ಸಾಧಕ, ಅಷ್ಟು ಸಾಮಾನ್ಯ ಅಲ್ಲ. ಸದಾಕಾಲ ಪರಮಾತ್ಮನನ್ನ ನಿತ್ಯವಾಗಲೂ ಕೂಡ ನೋಡಿ, ನಿತ್ಯವಾಗಲೂ ಸ್ಮರಣೆ ಮಾಡಬೇಕು, ಸದಾಕಾಲ ಸ್ಮರಣೆ ಮಾಡಬೇಕು. ಬಹಳ ವ್ಯತ್ಯಾಸ ಇದೆ ಇದರಲ್ಲಿ. ನಾವೆಲ್ಲ ನಿತ್ಯವಾಗ್ಲೂ ಮಾಡುತ್ತೇವೆ, ಇಲ್ಲ ಅಂತ ಹೇಳ್ತಿಲ್ಲ. ಸಂಕಟ ಬಂದ ವೆಂಕಟರಮಣ ಆ ಕೆಟಗರಿಗೆ ಸೇರಿದವರಲ್ಲ ನಾವು. ಅದೇ ಸತತಂ ಸದಾಕಾಲ ಮಾಡ್ತೇವ?
ಇಲ್ಲ. ಪ್ರಶ್ನೆ ಬರ್ತಿದೆ ನಿಮಗೆ, ಸದಾ ಕಾಲನು ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಚಾರ್ಯ ಅಂತ. ಅದೇ ಕೃಷ್ಣ ಮುಂದೆ ಹೇಳ್ತಾನೆ, ಸದಾ ಕಾಲನು ಮಾಡಬಹುದು ಅಂತ. ಅದರಿಂದಾಗಿ ಪ್ರತಿನಿತ್ಯ ಸದಾಕಾಲ ಯಾರು ನನ್ನನ್ನ ಅನನ್ಯವಾದ ಮನಸ್ಕರಾಗಿ ನನ್ನ ಭಜನೆ ಮಾಡ್ತಾರೋ, ನನ್ನ ಸ್ಮರಣೆ ಮಾಡ್ತಾರೋ, ಅಂಥವರ ಒಂದು ಸ್ಮೃತಿಗೆ ವಿಷಯನಾಗ್ತೇನೆ ಅಂತಕಾಲದಲ್ಲಿ. ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ನಿತ್ಯವೂ ಪರಿಪೂರ್ಣರಾದ ಆ ಒಂದು ಸಾಧಕನಿಗೆ ನಾನು ಅಂತಕಾಲದಲ್ಲಿ ಸ್ಮರಣೆಗೆ ಬರ್ತೇನೆ ಅಂತ ಇದರ ತಾತ್ಪರ್ಯ. ಅರ್ಥ ಬರ್ಕೊಳ್ಳಿ. ಸತತಂ ಸತತವಾಗಿ, ಸತತಂ ಸತತವಾಗಿ, ಅನನ್ಯಚೇತಾಃ ಅನನ್ಯಚೇತಾಃ ಅನ್ಯ ವಿಷಯಕ ಮನಸ್ಸಿಲ್ಲದವರಾಗಿ, ಅನ್ಯ ವಿಷಯಕ ಮನಸ್ಸಿಲ್ಲದವರಾಗಿ, ಅನ್ಯ ವಿಷಯಕ ಮನಸ್ಸಿಲ್ಲದವರಾಗಿ, ಯಹ ಯಾರು, ಯಹ ಯಾರು, ಯಹ ಯಾರು, ಮಾಂ ನನ್ನನ್ನು, ಮಾಂ ನನ್ನನ್ನು, ನಿತ್ಯಶಃ ನಿತ್ಯವೂ, ನಿತ್ಯಶಃ ನಿತ್ಯವೂ, ಸ್ಮರತಿ ಸ್ಮರಿಸುವನೋ, ಸ್ಮರತಿ ಸ್ಮರಿಸುವನೋ, ತಸ್ಯ ಅಂತಹ, ತಸ್ಯ ಅಂತಹ, ನಿತ್ಯಯುಕ್ತಸ್ಯ ನಿತ್ಯವಾದ ಉಪಾಯವುಳ್ಳ, ನಿತ್ಯಯುಕ್ತಸ್ಯ ನಿತ್ಯವಾದ ಉಪಾಯವುಳ್ಳ, ನಿತ್ಯಯುಕ್ತಸ್ಯ ನಿತ್ಯವಾದ ಉಪಾಯವುಳ್ಳ ಯೋಗಿನಃ ಪರಿಪೂರ್ಣವಾದ, ಯೋಗಿನಃ ಪರಿಪೂರ್ಣವಾದ ಉಪಾಯ ಉಳ್ಳವನಿಗೆ, ಯೋಗಿನಃ ಪರಿಪೂರ್ಣವಾದ ಉಪಾಯ ಉಳ್ಳವನಿಗೆ, ಸ್ವಲ್ಪ ನಾನು ಮರೆತೆ, ಮೊಟ್ಟ ಮೊದಲಿಗೆ ಸತತಂ ಅಂತ ಏನು ಬರೆದಿದ್ದೇನೆ ಅದಕ್ಕಿಂತ ಮೊದಲು ಸಣ್ಣದೊಂದು ಬರ್ಕೊಳ್ಳ, ಪಾರ್ಥ ಎಲೈ ಅರ್ಜುನನೇ ಅಂತ. ಪಾರ್ಥನ ಶ್ಲೋಕದಲ್ಲಿ ಇದೆ, ಅದು ಮರೆತೆ ನಾನು. ಪಾರ್ಥ ಎಲೈ ಅರ್ಜುನನೇ ಅಂತ ಒಂದು ಬರ್ಕೊಳ್ಳಿ ಅಷ್ಟೆ. ಸರಿ. ಯೋಗಿನಃ ಪರಿಪೂರ್ಣವಾದ ಉಪಾಯವುಳ್ಳವನಿಗೆ, ಆಯ್ತಾ. ಅಹಂ ಸುಲಭ, ಅಹಂ ಸುಲಭ, ಅಂತ್ಯಕಾಲದಲ್ಲಿ ಸ್ಮೃತಿ ವಿಷಯನಾಗುವೆನು. ನಾನು ಅಹಂ ಸುಲಭ, ನಾನು ಅಂತ್ಯಕಾಲದಲ್ಲಿ ಸ್ಮೃತಿ ವಿಷಯನಾಗುವೆನು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರು, ಯಾವುದೇ ಕರ್ಮ ಆಗ್ಲಿ, ಪೂಜೆ ಆಗ್ಲಿ, ಮತ್ತೊಂದಾಗ್ಲಿ, ಮುಗ್ದೊಂದಾಗ್ಲಿ, ನಾಹಂ ಕರ್ತ ಹರಿಕರ್ತ,
ದೇವರು ನಮ್ಮಲ್ಲಿ ಕೂತು ಮಾಡಿಸ್ತಾ ಇದ್ದಾನೆ ಅಂತ ಹೇಳಿದ ಮೇಲೆ ನಾವು ಅದೇ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲ್ಸಗಳು ಮಾಡ್ತಾ ಇದ್ಮೇಲೆ ಹ್ಮ್ ಇಲ್ಲಿ ಹೇಳಿರ್ತಕ್ಕಂಗೆ ಯಾವಾಗ್ಲೂ ನಿರಂತರವಾಗಿ ನಾನು ಸ್ಮರಿಸೋನು ಅಂತ ಹೇಳ್ತಾ ಇದ್ದಲ್ಲ, ಸತತಂ ಮಾಂ ಸ್ಮರತಿ ಅಂತ ಹೇಳ್ತಾರಲ್ಲ, ಅದು ಹೇಗೆ? ಅದೇ ತಾನೇ ಇದೆ, ನಾವೇನ್ ಮಾಡ್ತೀವೋ ಅದೇ ತಾನೇ ಅದು. ಹೌದು ಹೌದು ಹೌದು. ಅಂದ್ರೆ ಸರಿ ಆಯ್ತು. ಅಲ್ಲಿ ಪರಮಾತ್ಮನ ಬಗ್ಗೆ ಇದು ಶಾಸ್ತ್ರ ಸೂಕ್ಷ್ಮವಾದದ್ದು. ಹೌದು, ಅಹಂಕರ್ತ ಹರಿಕರ್ತ ಹೌದು. ಆದರೆ ಸದಾಕಾಲ ಪರಮಾತ್ಮನ ಸ್ಮರಣೆ ಬರಲಿಕ್ಕೂ ಕೂಡ ಅವನೇ ಕರ್ತೃ ಅಂತ ನೀವು ಕೇಳ್ತಾ ಇದ್ದೀರಿ. ಆದ್ರೆ ಬರೋದಿಲ್ವಲ್ಲ ಅಂತ. ಹೌದು 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 ಆಚಾರ್ಯ, ಎಲ್ಲದಕ್ಕೂ ಅವನೇ ಮಾಡಿಸ್ತಾ ಇದ್ಮೇಲೆ ನಾವು ಅವನ್ನ ನೆನೆಸ್ತಾನೆ ಇರ್ತೀವಿ. ನನ್ನ 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 ಅದು ಅಂತಂದ್ರೆ ಅವನೇ ಮಾಡ್ತಾ ಇದ್ದಾನೆ ಅವನೇ ಮಾಡ್ತಾ ಇದ್ದಾನೆ ಅವನೇ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನ ಅವನೇ ಇದರಲ್ಲೇ ಮಾಡ್ತಾ ಇರ್ತೀವಿ ನಾವು. ಇದ್ದಾನೆ, ಹೌದು, ಇಲ್ಲ ಅಂದಿಲ್ಲ. ಈಗ ಬಾಕಿ ಕೆಲಸಗಳು ಕೆಲವೊಂದು ನಾವು ಸ್ವಾರ್ಥಕ್ಕೋಸ್ಕರವಾದರೂ ಮಾಡ್ತೇವೆ, ಅದನ್ನೂ ಮಾಡಿಸೋದು ಅವನೇನೆ. ಯಾಕೆ? ಹಾ 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 ಹೌದಾ, ಸ್ವಾರ್ಥಕ್ಕೋಸ್ಕರ ಮಾಡುವಂತ ಹೌದು ಕೆಲಸಗಳು ಅವನೇ ಮಾಡಿಸೋದು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದು ಯಾಕೆ ಮಾಡಿಸೋದು ಅಂದ್ರೆ ನಮ್ಮ ಪೂರ್ವ ಜನ್ಮದ ಫಲವಾಗಿ. ಸರಿ ಸರಿ ಆಚಾರ್ಯ, ಸರಿ. ಸರಿನಾ? ನಮ್ಮ ದೇಹದಲ್ಲಿ ಅಥವಾ ನಮ್ಮ ದೇಹದಲ್ಲಿರುವಂತಹ ಆ 3 ಗುಣಗಳ ಒಂದು ಪ್ರಭಾವದಿಂದಾಗಿ ಪರಮಾತ್ಮ ಅಂತಹ ಕೆಲಸಗಳನ್ನು ಮಾಡಿಸ್ತಾನೆ. ಸಾತ್ವಿಕ ಸ್ವಭಾವ ಬಹಳ ಇತ್ತು ಅಂತ ಆದರೆ ಸತ್ಕರ್ಮಗಳಾಗತ್ತೆ. ರಾಜನ ಸ್ವಭಾವ ಇತ್ತು ಅಂತ ಆದರೆ ಬರೀ ಸ್ವಾರ್ಥ ಕರ್ಮಗಳು, ಕಾಮ್ಯ ಕರ್ಮಗಳು ಜಾಸ್ತಿ ಆಗುತ್ತೆ. ತಮಸ್ಸು ಅದು ಪಾಪಕ್ಕೆ ಕಾರಣವಾದಂತಹ ಅನೇಕ ಕ್ರಿಯೆಗಳು ಆಗತ್ತೆ. ಆದ್ದರಿಂದ ಇವೆಲ್ಲವನ್ನ ಕಳ್ಕೊಳ್ಳಿಕ್ಕೆ ಗುರು ಹಿರಿಯರ ಪಾದ ಸೇವನೆ, ಸತ್ಸಂಗದ ಸಜ್ಜನರ ಸಂಘ ಇವೆಲ್ಲವೂ ಮುಖ್ಯ. ಎಲ್ಲಿ ಸಾತ್ವಿಕತೆ ಜಾಸ್ತಿ ಆಗಲಿಕ್ಕೆ ಅಷ್ಟೇ ಅದು, ಸರಿನಾ? ಮತ್ತೆ ಸಾತ್ವಿಕತೆ ಜಾಸ್ತಿ ಆದರೂ ಕೂಡ ಹಾಗೆ ನಮ್ಮಿಂದ ಒಳ್ಳೆ ಕೆಲಸ ಆಗೇ ಬಿಡುತ್ತೆ ಅಂತಲ್ಲ, ನಾವು ಪ್ರಯತ್ನ ಮಾಡಲೇಬೇಕು. ಬೇಕಾದಷ್ಟು ದುಡ್ಡಿದೆ, ಅದೇ ಕೂದು ತಿಂದ್ರೆ ಕುಡಿಕೆ ಹೊನ್ನು ಸಾಲದು ಅಂತ ಹೇಳ್ತೇವೆ. ಸಾತ್ವಿಕತೆ ತುಂಬಾ ಇದೆ, ಆದರೆ ಯಾವ ಪ್ರಯತ್ನ ಇಲ್ಲ ಅಂತ ಆದ್ರೆ ಅದು ಸರಿಯಲ್ಲ. ಶಾಸ್ತ್ರ ತೆಗಿಬೇಕು, ಓದಬೇಕು, ಆವಾಗ ಸರಿಯಾಗಿ ಆ ಒಂದು ಸಾತ್ವಿಕತೆ ಪುಣ್ಯದ ರೂಪವಾಗಿ ಬದಲಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಪರಮಾತ್ಮನೇ ಕಾರಣ, ಆದರೆ ನಮ್ಮ ಆ ಒಂದು ಗುಣಗಳ ಒಂದು ಆಧಾರದ ಮೇಲೆ ಪರಮಾತ್ಮ ಆ ರೀತಿ ಮಾಡಿಸುವಂಥದ್ದು. ಪರಮಾತ್ಮನು ನಮ್ಮನ್ನ ಸೃಷ್ಟಿ ಮಾಡಿಲ್ಲ, ಇದನ್ನು ತಿಳ್ಕೊಳ್ಳಿ. ಪರಮಾತ್ಮ ಹೇಗೆ ಅನಾದಿಯೋ, ಅವನು ನಿತ್ಯನೋ, ಅವನಿಗೆ ಹೇಗೆ ನಾಶ ಇಲ್ಲವೋ ಹಾಗೆ ನಮಗೂ ಕೂಡ ನಾಶ ಇಲ್ಲ. ಆತ್ಮಗೆ, ದೇಹಕ್ಕೆಲ್ಲ ಹೇಳ್ತಿರೋದು. ಆತ್ಮಕ್ಕೆ ಪ್ರಳಯ ಆದಾಗ ನಮಗೆ ನಾಶ ಅಂದ್ರೆ ದೇಹದ ಸಂಪರ್ಕ ಹೋಯ್ತು ಆತ್ಮನಿಗೆ, ಅದೇ ನಾಶ ಅಂತ ಕರಿತೇವೆ. ಇಲ್ಲ, ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ. ಶರೀರಿ ಅಂತಂದ್ರೆ ಆತ್ಮ, ಅಂತ ಉಳ್ಳದ್ದು. ಇಮೇ ದೇಹ, ಈ ದೇಹಗಳು ಮಾತ್ರ ಅಂತ ಉಳ್ಳದ್ದು. ಎಲ್ಲ ಗೊತ್ತಿದೆ. ಅಚ್ಛೇದ್ಯೋ ಮದಹ್ಯೋಯಂ ಮಕ್ಲೇದ್ಯೋ ಶುಷ್ಯೇವಚ ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನಃ. ಅಲ್ಲಿ ಪರಮಾತ್ಮನಿಗೂ ಅರ್ಥವನ್ನು ಮಾಡ್ತಾರೆ, ಆತ್ಮನಿಗೂ ಅರ್ಥವನ್ನು ಮಾಡ್ತಾರೆ. ಆದ್ದರಿಂದ ನಮ್ಮ ಕ್ರಿಯೆಗಳ ಅನುಸಾರವಾಗಿ ಹಿಂದಿನ ಜನ್ಮದ್ದು, ನಮ್ಮ ಈಗಿನ ಒಂದು ಹಿಂದಿನ ಜನ್ಮಕ್ಕೆ ಅನುಗುಣವಾಗಿಯೇ ಈಗಿನ ಒಂದು ಜನ್ಮದಲ್ಲಿ ನಮಗೆ ಆ ಸಾತ್ವಿಕತೆ, ಸತ್ವ, ರಜಸ್ಸು, ತಮಸ್ಸು ಗುಣಗಳು ಆಯಾಯ ಪ್ರಮಾಣದಲ್ಲಿ ಇರ್ತವೆ. ಅದರ ಮೂಲಕವಾಗಿ ಪರಮಾತ್ಮ ಮಾಡಿಸುವಂಥದ್ದು ಕೆಲಸ. ಸರಿ, ಮುಂದೆ ಹೋಗೋಣ. ಸರಿ ಆಚಾರ್ಯ, ಧನ್ಯವಾದಗಳು. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ
ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಇಲ್ಲಿ ಹೇಳ್ತಾ ಇದ್ದಾನೆ, ಕೃಷ್ಣ ಹೇಳ್ದ, ಅಂಥವರು ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆಯನ್ನ ಯಾರು ಮಾಡ್ತಾರೋ ಅವರು ನನ್ನನ್ನೇ ಹೊಂದುತ್ತಾರೆ ಅಂತ. ಹೊಂದಿ ಏನಾಗತ್ತೆ? ಆಯ್ತು, ಹೊಂದಿದ್ವಿ, ವಾಟ್ ನೆಕ್ಸ್ಟ್ ಕೇಳ್ತಾ ಇದ್ದಾನೆ. ಯಾವ ಜ್ಞಾನಿಗಳು ಅಂತ್ಯದಲ್ಲಿ ನನ್ನ ಸ್ಮರಣೆಯನ್ನ ಮಾಡಿ ಅವರು ದೇಹತ್ಯಾಗವನ್ನು ಮಾಡ್ತಾರೋ ಬ್ರಹ್ಮರಂಧ್ರದ ಮೂಲಕ, ಅಂಥವರು ನನ್ನನ್ನು ಪಡೆದು ಉತ್ತಮ ಗತಿಯನ್ನು ಹೊಂದಿರ್ತಾರೆ. ನನಗಿಂತ ಉತ್ತಮವಾದ ಇನ್ನೇನಿದೆ? ಯಾವುದೂ ಇಲ್ಲ. ಉತ್ತಮ ಗತಿಯನ್ನು ಹೊಂದಿರುವ ಕಾರಣ ದುಃಖಕ್ಕೆ ಆಶ್ರಯವಾದ, ನಾಶ ಹೊಂದುವಂತಹ ಈ ಪುನರ್ಜನ್ಮ, ಮತ್ತೆ ಜನ್ಮ ಅಂದ್ರೆ ಏನು? ದೇಹದ ಸಂಬಂಧ. ಹುಟ್ಟು ಅಂದ್ರೆ ಅದೇ ದೇಹದ ಸಂಬಂಧ. ಇಂತಹ ಪುನರ್ಜನ್ಮವನ್ನ ಅವರು ಮತ್ತೆ ಹೊಂದೋದಿಲ್ಲ. ಜನ್ಮ ಪುನಃ ನ ಆಪ್ನುವಂತಿ. ಮತ್ತೆ ಈ ಒಂದು ದೇಹ ಸಂಬಂಧ ರೂಪವಾದ ಜನ್ಮವನ್ನ ಮತ್ತೆ ಅವರು ಹೊಂದೋದಿಲ್ಲ. ಯಾವ ಕಾರಣದಿಂದ? ಉತ್ತಮನಾದ ನನ್ನನ್ನು ಹೊಂದಿರುವುದರಿಂದ ಅವರು ಅತ್ಯಂತ ಅಧಮವಾದ, ದುಃಖಕ್ಕೆ ಕಾರಣವಾದ, ಅನಿತ್ಯವಾದ ಈ ದೇಹ ಸಂಬಂಧ ರೂಪವಾದ ಜನ್ಮವನ್ನು ಅವರು ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಮಹಾತ್ಮಾನಃ ಜ್ಞಾನಿಗಳು, ಮಹಾತ್ಮಾನಃ ಜ್ಞಾನಿಗಳು ಮಾಂ ಉಪೇತ್ಯ ನನ್ನನ್ನು ಹೊಂದಿ, ಮಾಂ ಉಪೇತ್ಯ ನನ್ನನ್ನು ಹೊಂದಿ, ದುಃಖಾಲಯಂ ದುಃಖಕ್ಕೆ ಆಶ್ರಯವಾದ, ದುಃಖಾಲಯಂ ದುಃಖಕ್ಕೆ ಆಶ್ರಯವಾದ, ಅಶಾಶ್ವತಂ ಮುಂದೆ ನಾಶ ಹೊಂದುವ, ಅಶಾಶ್ವತಂ ಮುಂದೆ ನಾಶ ಹೊಂದುವ, ಜನ್ಮ ದೇಹ ಸಂಬಂಧ ರೂಪವಾದ, ದೇಹ ಸಂಬಂಧ ರೂಪವಾದ ಜನ್ಮವು, ಹುಟ್ಟು ಅಂತ ಬರ್ಕೊಳ್ಳಿ, ತೊಂದರೆ ಇಲ್ಲ. ದೇಹ ಸಂಬಂಧ ರೂಪವಾದ ಜನ್ಮವು ಪುನಃ ಮತ್ತೆ, ಪುನಃ ಮತ್ತೆ ನಾಪ್ನುವಂತಿ ಹೊಂದುವುದಿಲ್ಲ, ನ ಆಪ್ನುವಂತಿ ಹೊಂದುವುದಿಲ್ಲ. ಮಹಾತ್ಮ ನಿಮಿಷ. ಹಿ ಏಕೆಂದರೆ, ಇದರಲ್ಲಿ ಇಲ್ಲ, ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಅದನ್ನ. ಹಿ ಏಕೆಂದರೆ ಸಂಸಿದ್ಧಿಂ ಪರಮಾಂ ಗತಾಃ, ಸಂಸಿದ್ಧಿಂ ಪರಮಾಂ ಗತಾಃ ಅತ್ಯುತ್ತಮ ಗತಿಯನ್ನು ಹೊಂದಿರುವುದರಿಂದ, ಅತ್ಯುತ್ತಮ ಗತಿಯನ್ನು ಹೊಂದಿರುವುದರಿಂದ, ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದ್ರೆ ಕೇಳಿ.
ಕರೆಕ್ಟ್ ಕೇಳಿಸ್ತಾ ಇದೆನಾ ಎಲ್ಲರಿಗೂ? ಹಾ, ಕೇಳಿಸ್ತಾ ಇದೆ ಆಚಾರ್ಯ. ಕೇಳ್ತಾ ಇದ್ದೀನಿ. ಕೇಳ್ತಾ ಇದೆ ಕ್ಲಿಯರ್ ಆಗಿ. ಗೊತ್ತಿಲ್ಲ, ಆ, ಯಾರಿಗೂ ಒಬ್ಬರಿಗೆ ಕಾಣಿಸ್ತಾ ಇಲ್ಲ. ಹೌದು, ರುಕ್ಮಿಣಿ ಅವರು ಪ್ರತಿ ಸತಿ ಮೆಸೇಜ್ ಹಾಕ್ತಾರೆ, ಪಾಪ ಅವರಿಗೆ ಕೇಳಿಸ್ತಾ ಇಲ್ಲ ಅಂತ. ಅವ್ರು ಕಾಣಿಸ್ತಿಲ್ಲ ಇಲ್ಲಿ ಗ್ರೂಪ್ ನಲ್ಲಿ. ರುಕ್ಮಿಣಿ ಅವರ? ಹೌದು, ಹೌದು, ಅವರೇ ರುಕ್ಮಿಣಿ ಅವರು. ಅದಕ್ಕೆ ಕೇಳಿದೆ ಅಷ್ಟೇ. ಇಲ್ಲ, ಅವರು ಜಾಯಿನ್ ಆಗಿಲ್ಲ ಅಂತ ಕಾಣುತ್ತೆ. ಪಾಠ ಇದೆಯಾ ಅಂತ ಕೇಳಿದ್ರು, ಬಟ್ ಜಾಯಿನ್ ಆಗಿಲ್ಲ. ಬ್ಯಾಡ್ ನೆಟ್ವರ್ಕ್ ಅಂತ ಅದೇ ಹಂಗ ಅನ್ಕೋಬೇಕು ನಾವು. ಹಾ, ಅದೇ ಹೌದು, ನೆಟ್ವರ್ಕ್ ಪ್ರಾಬ್ಲಮ್. ರೆಕಾರ್ಡಿಂಗ್ ಕಳಿಸ್ತೀನಿ ನೋಡ್ರಿ. ಮುಂದೆ ಹೋಗೋಣ. ಕೃಷ್ಣ ನೋಡಿ, ಆ ಬ್ರಹ್ಮ ಭವನಾಲ್ಲೋಕಾಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ನೋಡ್ರಿ ಅರ್ಜುನ, ಅರ್ಜುನ ಏನು ಬ್ರಹ್ಮ ಪರ್ಯಂತವಾಗಿ ಚತುರ್ಮುಖ ಬ್ರಹ್ಮ ನೋಡಿ. ಮೇರು ಪರ್ವತ ಯಾವ ಆಕಾರದಲ್ಲಿದೆ ಗೊತ್ತಾ? ಉಲ್ಟಾ ಪಿಲ್. ಆ ಈಗ ಸಾಮಾನ್ಯ ಪರ್ವತಗಳು ಹೇಗಿರ್ತದೆ, ಅದರ ಪೀಕ್ ಮೇಲಿರ್ತದೆ, ಬೇಸ್ ಕೆಳಗಡೆ ಇರ್ತದೆ. ಅಗಲವಾದ ಒಂದು ವಿಶಾಲವಾದ ಸ್ಥಳ ಕೆಳಗಡೆ ಇರ್ತದೆ, ತುದಿ ಮೇಲ್ಗಡೆ ಇರ್ತದೆ. ಮೇರು ಪರ್ವತದ ಹಾಗಿಲ್ವಂತೆ, ತುದಿ ಕೆಳಗಿದೆ, ಆ ಮೇಲ್ಗಡೆ ಬೇಸ್ ಮೇಲ್ಗಡೆ ಇದೆ ಅಂತೆ. ವಿಶಾಲವಾದ ಜಾಗ ಮೇಲ್ಗಡೆ ಇದೆ, ಅದರ ತುದಿ ಕೆಳಗಡೆ ಇದೆ. ಅದನ್ನ ವಿಚಾರ ಮಾಡಲಿಕ್ಕೆ ಆಗೋದಿಲ್ಲ, ಸರಿನಾ? ಕೇಳಬೇಕಷ್ಟೇ ನಾವು, ಶಾಸ್ತ್ರದಲ್ಲಿ ಬಂದಿರುವುದರಿಂದ ಹೇಗಿರಬಹುದು ಅಂತ ಊಹೆ ಮಾಡಬಹುದು ಅಷ್ಟೇ. ನಾವು ನೋಡಿರುವಂತಹ ಪರ್ವತವನ್ನು ಉಲ್ಟಾ ಮಾಡಿ ನೋಡ್ಬೋದು, ಒಂದು ಚಿತ್ರವನ್ನು ಹಿಡಿದಿರ್ತೀವಿ, ಹೀಗೆ ತಿರುಗಿಸಿ ನೋಡ್ಬೋದು ಅಷ್ಟೇ. ಅಲ್ಲಿ ಅನೇಕ ಋಷಿಮುನಿಗಳು ಇರ್ತಾರಂತೆ. ಮೇರು ಪರ್ವತ ತಪ್ಪಲಿನಲ್ಲಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಜೋರಾದ ಮಳೆ ಗಾಳಿ ಏನಾದ್ರೂ ಬಂತು ಅಂತಾದ್ರೆ, ಅದು ಮೋಡದ ದಾಟಿ ಇದೆ ಮೇರು ಪರ್ವತ, ಆಯ್ತಾ? ಆ ಋಷಿಮುನಿಗಳು ಮೇಲೆ ಹೋಗ್ಬಿಡ್ತಾರೆ, ತುಂಬಾ ಮೇಲೆ ಹೋಗ್ಬಿಡ್ತಾರೆ. ಅಂದ್ರೆ ಎಲ್ಲಿ ಮೋಡ ಕವರ್ ಆಗಿರ್ತದೋ ಆ ಮೋಡಗಳನ್ನ ದಾಟಿ ಮೇಲ್ಗಡೆ ಹೋದಾಗ ಬಿಸಿಲೇ ಇರ್ತದೆ, ಅದ್ಭುತವಾದ ವಾತಾವರಣ ಇರ್ತದೆ. ಈ ರೀತಿ ನಮ್ಮ ತಪಸ್ಸಿಗೆ ತೊಂದರೆ ಕೊಡ್ತಾ ಇದೆ ಈ ಮಳೆ ಗಾಳಿ ಅಂತಂದಾಗ ಅವರು ಮೇಲ್ಗಡೆ ಹೋಗ್ತಾರಂತ. ಅಂದ್ರೆ ಅಷ್ಟು ದೊಡ್ಡ ಪರ್ವತ ಇದೆ ಮೇರು ಪರ್ವತ, ಮುಗಿಲನ್ನ ದಾಟಿ ಅಷ್ಟು ದೊಡ್ಡ ಪರ್ವತ ಇದೆ. ಈ ಹಿಮಾಲಯ ಪರ್ವತಗಳೇ ಅಷ್ಟು ದೊಡ್ಡದಾಗಿ ಇರಬೇಕಾದ್ರೆ ಇದು ಯಾವ ಲೆಕ್ಕ? ಅದಕ್ಕಿಂತ ದೊಡ್ಡದಾದದ್ದು. ಅಂತಹ ಮೇರು ಪರ್ವತದಲ್ಲಿ ಚತುರ್ಮುಖನ ಬ್ರಹ್ಮ ಅಂತ ಏನಿದ್ದಾನೆ ಈಗ, ಆ ಬ್ರಹ್ಮದೇವರ ಸ್ಥಾನವನ್ನು ಆರಂಭಿಸಿ ಕೆಳಗಿನ ಯಾವ್ಯಾವ ಲೋಕಗಳು ಅಂತ ಬರ್ತಾವೋ ಆಯಾಯ ಲೋಕಗಳಿಗೆ ಹೋದಂತಹ ಜೀವರು, ಅಂದ್ರೆ ಆಯಾಯ ಲೋಕಗಳಿಗೆ ಹೋಗಿದ್ದಾರೆ ಅಂತಂದ್ರೆ ಯಾವುದೋ ಒಂದು ಕಾಮ್ಯ ಕರ್ಮವನ್ನ ಮಾಡಿ ಕಾಮ್ಯ ಪುಣ್ಯವನ್ನ ಪಡೆದು ಆ ಕಾಮ್ಯ ಪುಣ್ಯದ ಫಲವಾಗಿ ಇರುವಂತಹ ಸುಖವನ್ನ, ತಾತ್ಕಾಲಿಕ ಸುಖವನ್ನ ಅನುಭವಿಸಲಿಕ್ಕೆ ಆಯಾಯ ಲೋಕಗಳಿಗೆ ಹೋಗಿರ್ತಾರೆ. ಅವರು ಆಯಾಯ ಲೋಕಗಳಿಗೆ ಹೋಗಿ ಸುಖವನ್ನ ಅನುಭವಿಸಿ ಪುನರಾವರ್ತಿನಃ ಮತ್ತೆ ಭೂಮಿಗೆ ಬಂದು ಜನ್ಮವನ್ನ ಪಡಿತಾರೆ. ಕೌಂತೇಯ, ಆದರೆ ಬ್ರಹ್ಮನಿಂದ ಶುರು ಮಾಡಿ ಜನೋಲೋಕ, ತಪೋಲೋಕ, ಈ ರೀತಿ ಯಾವ್ಯಾವ ಮೇಲಿನ ಲೋಕಗಳು ಅಂತಿವೆ, ಆಯಾಯ ಲೋಕಗಳನ್ನು ಹೊಂದಿದವರಿಗೆ ಪುನರ್ಜನ್ಮವಿಲ್ಲ. ಹಾಗಾದ್ರೆ ವಿಚಾರ ಮಾಡಿ, ಬ್ರಹ್ಮನಿಂದ ಶುರು ಮಾಡಿ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಬ್ರಹ್ಮಲೋಕಕ್ಕೆ ಹೋದವರಿಗೇನೇ ಪುನರ್ಜನ್ಮ ಇಲ್ಲ, ಅರ್ಥ ಇದು. ಬ್ರಹ್ಮಲೋಕದಿಂದ ಶುರು ಮಾಡಿ ಮೇಲಿನ ಎಲ್ಲಾ ವೈಕುಂಠ ತನಕ ಎಲ್ಲಾ ಲೋಕಗಳಿಗೂ ಹೋದವರು
ಮತ್ತೆ ಜನ್ಮವನ್ನ ಹೊಂದೋದಿಲ್ಲ, ಮತ್ತೆ ಹುಟ್ಟನ್ನ ಹೊಂದೋದಿಲ್ಲ ಅಂತಂದ ಮೇಲೆ, ಬ್ರಹ್ಮಲೋಕಕ್ಕೆ ಹೋದವರಿಗೇನೆ ಮತ್ತೆ ಜನ್ಮ ಇಲ್ಲ ಅಂತಂದ ಮೇಲೆ ನನ್ನನ್ನೇ ಹೊಂದಿದವರಿಗೆ ಜನ್ಮ ಉಂಟಾ ಅರ್ಜುನ? ಸಾಧ್ಯವೇ ಇಲ್ಲ ಅನ್ನುವಂತಹ ಈ ರೀತಿಯಿಂದಾಗಿ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ಇದರ ಅರ್ಥವನ್ನ ನಾಳಿನ ಪಾಠದಲ್ಲಿ ನೋಡೋಣ. ಇಲ್ಲಿ ನಮ್ಮ ಬುಕ್ಕಲ್ಲಿ